ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ಏನಂದರೆ ಚಿಕನ್ ಸಾಂಬಾರು. ನಮ್ಮ ಮನೇಲಿ ಎಲ್ರಿಗೂ ನಾನು ಮಾಡೋ ಚಿಕನ್ ಸಾಂಬಾರು ಅಂದರೆ ತುಂಬ ಇಷ್ಟ. ಸೊ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಏನಂದರೆ 2 ಸಣ್ಣದ ಈರುಳ್ಳಿ, ಸ್ವಲ್ಪ ಶುಂಠಿ ಮತ್ತು 1 ಗೆಡ್ಡೆ ಬೆಳ್ಳುಳ್ಳಿ ಬೇಕು. ಆಮೇಲೆ 2 ಚಕ್ಕೆ, 4 ಲವಂಗ. ಇದು ಇಷ್ಟೇ ತೊಗೊಳ್ಳಿ, ಜಾಸ್ತಿ ತೊಗೊಬೇಡಿ. ಮತ್ತು 1/2 ಟೇಬಲ್ ಸ್ಪೂನ್ ಗಸಗಸೆ ಬೇಕು. ಒಂದು ಸಣ್ಣದಾಗಿರೋವಂಥ ಟೊಮೊಟೊ ಹಣ್ಣು ಬೇಕು, ಹಣ್ಣಾಗಿರೋ ಟೊಮೊಟೊ ಹಣ್ಣು. ಆಮೇಲೆ ಒಂದು 3ರಿಂದ 4 ಗೋಡಂಬಿ ಬೇಕು. ಒಂದು ಅರ್ಧ ಹಿಡಿಯಷ್ಟು ಹುರ್ಗಡ್ಲೆ ಸಾಕು, ಅರ್ಧ ಹಿಡಿ ಅಷ್ಟೇ ಮಾತ್ರ ತೊಗೊಳ್ಳಿ. ಮತ್ತು ಸ್ವಲ್ಪ ಕೊತ್ತಂಬರಿ ಮತ್ತು ಪುದೀನ. ಸೊ ನೆಕ್ಸ್ಟ್ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲು ಒಂದು ತಪ್ಪಲೆ ಅಥವಾ ಬಾಣಲಿ ಇಕ್ಕೊಬೇಕು ಮಸಾಲೆ ಹುರ್ಕೊಳ್ಳೋಕ್ಕೆ. ನಾನು ಇಲ್ಲಿ ಮಸಾಲೆ ಹುರ್ಕೊಂಡು ಮಾಡ್ತಿದ್ದೀನಿ. ಯಾವುದೇ ರೀತಿ ಮಸಾಲೆ ಸಾಂಬಾರು ಆದರೂ ಅಷ್ಟೇ, ಮಸಾಲೆ ಹುರ್ಕೊಂಡು ಮಾಡಿದ್ರೆ ಸಾಂಬಾರು ಟೇಸ್ಟಿಯಾಗಿ ಬರುತ್ತೆ. ಸೊ ಮೊದಲು ಒಂದು ತಪ್ಪಲೆ ಇಟ್ಕೊಂಡು ಅದಕ್ಕೆ ತಪ್ಪಲೆ ಬಿಸಿ ಆದಮೇಲೆ ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆನ ನೋಡಿ ಹಾಕ್ಕೊಳ್ಳಿ, ಯಾಕಂದರೆ ಮತ್ತೆ ಸಾಂಬಾರು ಮಾಡೋವಾಗ ಸ್ವಲ್ಪ ಎಣ್ಣೆ ಹಾಕ್ತೀವಿ ಅಲ್ಲ. ಸೊ ಎಷ್ಟು ಬೇಕೋ ಅಷ್ಟು ಮಾತ್ರ ಎಣ್ಣೆ ಹಾಕ್ಕೊಳ್ಳಿ. ನೀವು ಕೂಡ ಅಷ್ಟೇ, ಯಾವುದೇ ರೀತಿ ಮಸಾಲೆ ಸಾಂಬಾರು ಮಾಡಿದ್ರೂ ಈ ಥರ ಹುರ್ಕೊಂಡು ಮಾಡಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ಸೊ ಇಲ್ಲಿ ಎಣ್ಣೆ ಬಿಸಿ ಆಗಿದೆ. ಎಣ್ಣೆ ಬಿಸಿ ಆದಮೇಲೆ ನಾವೇನೇನು ಎತ್ತಿಟ್ಕೊಂಡಿರ್ತೀವಿ ತೋರಿಸ್ತೀನಿ ಇಲ್ಲಿ ಯಾವ್ಯಾವ ಐಟಮ್ಸ್ ಹಾಕ್ಕೊಬೇಕು ಅಂತ. ಈರುಳ್ಳಿ, ಕೊತ್ತಂಬರಿ, ಪುದೀನ ಮತ್ತು ಶುಂಠಿ, ಆಮೇಲೆ ಬೆಳ್ಳುಳ್ಳಿ, ಚಕ್ಕೆ, ಲವಂಗ, ಆಮೇಲೆ ಟೊಮೊಟೊ ಹಣ್ಣು ಇಷ್ಟು ಮಾತ್ರ ಹಾಕ್ಕೊಳ್ಳಿ. ಕಡಲೆ ಮತ್ತು ಗಸಗಸೆನ ಇದಕ್ಕೆ ಹಾಕೊಳ್ಳೋಕೆ ಹೋಗಬೇಡಿ. ಅದನ್ನು ಯಾವಾಗ ಹಾಕ್ಕೋಬೇಕಂತ ನಾನು ತೋರಿಸ್ತೀನಿ. ಈ ಮಸಾಲೆನ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಇಲ್ಲ ಅಂದರೂ ಒಂದು 6 ನಿಮಿಷ ಆದ್ರೂ 5 to 6 ಮಿನಿಟ್ಸ್ ಆದ್ರೂ ಫ್ರೈ ಮಾಡ್ಕೊಬೇಕು. ಅದು ಮಸಾಲೆ ಎಷ್ಟು ಚೆನ್ನಾಗಿ ಫ್ರೈ ಮಾಡ್ತೀವೋ ಸಾಂಬಾರು ಅಷ್ಟೇ ಟೇಸ್ಟಿಯಾಗಿ ಬರುತ್ತೆ. ನಾನು ಅಂದ್ಕೊತೀನಿ ಎಲ್ಲರ ಮನೇಲೂ ಯೂಶ್ವಲಿ ಇದೇ ಥರ ಮಾಡೋದು ಅಂತ. ನನಗೆ ಗೊತ್ತಿಲ್ಲ, ನಾನು ಮಾಡೋ ಪ್ರೊಸೀಜರ್ ಇದೇನೆ. ನಮ್ಮ ಮನೇಲಂತೂ ಎಲ್ರಿಗೂ ತುಂಬ ಇಷ್ಟ ನಾನು ಮಾಡೋ ಸಾಂಬಾರು ಅಂದರೆ. ನೀವು ಒಂದ್ಸಲ ಟ್ರೈ ಮಾಡಿ ಈ ಥರ ಹೇಗೆ ಬಂತು ಅಂತ ನನಗೆ ತಿಳಿಸಿ. ಈ ಮಸಾಲೆನ ಚೆನ್ನಾಗಿ ಹುರ್ಕೊಬೇಕು. ಅದು ಟೊಮೊಟೊ ಸಿಪ್ಪೆ ಎಲ್ಲ ಬಿಟ್ಕೊಳ್ಳುತ್ತಲ್ಲ, ಆ ಥರ ಹುರ್ಕೊಬೇಕು. ಸೊ ನಾನು ಲಾಸ್ಟ್ ವೀಡಿಯೋ ಬಗ್ಗೆ ಏನು ಹೇಳ್ತೀನಿ ಅಂದರೆ, ನಾನು ನಿಜ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಅಷ್ಟೊಂದು ವ್ಯೂಸ್ ಬರುತ್ತೆ ಅಂತ. ನಮಗಿದೆಲ್ಲ ಚಿಕ್ಕ ಚಿಕ್ಕದನ್ನೇ ದೊಡ್ಡದಾಗಿ ಕಾಣಿಸುತ್ತೆ. ಯಾಕಂದರೆ ದೊಡ್ಡ ಯೂಟ್ಯೂಬರ್ಸಿಗೆ ಕುಕ್ಕಿಂಗ್ ಚಾನಲ್ ಇದೆಲ್ಲ ಇರುತ್ತಲ್ಲ, ಅವರಿಗೆ ಲಕ್ಷಾನುಗಟ್ಟಲೆ ವ್ಯೂಸ್ ಬರುತ್ತೆ. ನಂದಂತೂ 500 ಮೇಲೆ ಯಾವುದು ಕ್ರಾಸ್ ಆಗೇ ಇರಲಿಲ್ಲ. 100 ಮೇಲೆ ಕ್ರಾಸ್ ಆಗೋದೇ ಡೌಟ್ ಇತ್ತು. ಸೊ ಇವಾಗ 22,000 ಎಷ್ಟೋ ವ್ಯೂಸ್ ಬಂದಿದ್ದೆ. ಮತ್ತು ಸಬ್ಸ್ಕ್ರೈಬರ್ಸು ಕೂಡ ಜಾಸ್ತಿ ಆಗಿದೆ. ನಂಗೆ ನಿಜ ತುಂಬ ಅಂದರೆ ತುಂಬ ಖುಷಿ ಆಯಿತು. ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ, ಅನ್ಎಕ್ಸ್ಪೆಕ್ಟಿದು. ಸೊ ಪ್ಲೀಸ್ ಹೀಗೆ ನಂಗೆ ಸಪೋರ್ಟ್ ಮಾಡ್ತೀರಿ ಅಂತ ಕೇಳ್ಕೊತೀನಿ. ಸೊ ನೋಡಿ, ಇವಾಗ ಈ ಥರ ಆಗಿದೆಯಲ್ಲ, ಈ ಕನ್ಸಿಸ್ಟೆನ್ಸಿ ಬರೋವರೆಗೂ ಹುರ್ಕೊಬೇಕು. ನೆಕ್ಸ್ಟು ಒಂದು ಜಾರಿಗೆ ನಾವೇನು ಹಾಕಿರಲಿಲ್ಲ ಮಸಾಲೆಗೆ, ಕಡಲೆ ಮತ್ತು ಗಸಗಸೆ, ಈ ಟೈಮಲ್ಲಿ ಹಾಕ್ಕೊಬೇಕು. ಅದನ್ನು ಹುರ್ಕೊಳ್ಳೋಕೆ ಯಾವುದೇ ಕಾರಣಕ್ಕೂ ಹಾಕ್ಕೊಬೇಡಿ. ಈ ಟೈಮಲ್ಲಿ ಅದನ್ನು ಹಾಕ್ಕೊಬೇಕು, ಗಸಗಸೆ ಮತ್ತು ಕಡಲೆನ. ಏನಕ್ಕಂದರೆ ಹುರ್ಕೊಳ್ಳೋವಾಗ ಹಾಕಿದ್ರೆ ಅದು ಫುಲ್ ಮೆತ್ತಗೆ ಆಗಿಬಿಡುತ್ತೆ, ಆ ಟೇಸ್ಟ್ ಸಿಗಲ್ಲ. ಮತ್ತು ಒಂದು ಸ್ವಲ್ಪ ಕಾಯಿ ತುರಿ ಹಾಕ್ಕೊಬೇಕು. ಸ್ವಲ್ಪ ಇಂಗ್ರೀಡಿಯೆಂಟ್ಸ್ನ ನಾನು ಸ್ಟಾರ್ಟಿಂಗ್ ವೀಡಿಯೋಲ್ಲಿ ತೋರಿಸಿಲ್ಲ, ಮರ್ತೋಗ್ಬಿಟ್ಟೆ. ಇವಾಗ ತೋರಿಸ್ತೀನಿ. ಮತ್ತು ಈ ಮಸಾಲೆ ಹುರ್ಕೊಂಡಿದ್ವಲ್ಲ ಅದನ್ನು ಆರಾಕಕ್ಕೆ ಇಡಬೇಕು. ಬಿಸಿಯಲ್ಲಿ ಹಾಕಿದ್ರೆ ಬಿಸಿಯಾಗಿ ಮಿಕ್ಸಿ ಬ್ಲಾಸ್ಟ್ ಆಗೋ ಚಾನ್ಸಸ್ ಇದೆ. ಯಾಕಂದರೆ ನನಗೆ ಇದು ಎಕ್ಸ್ಪೀರಿಯೆನ್ಸ್ ಆಗಿದೆ. ಸೊ ಯಾವುದೇ ಮಸಾಲೆ ಹುರ್ಕೊಂಡ್ರು ನಾನು ಅದು ತಣ್ಣಗಾಗೋವರೆಗೂ ಇಟ್ಟು ಆಮೇಲೆ ನಾನು ರುಬ್ಬಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಏನು ಮಸಾಲೆ ಹುರ್ಕೊಂಡು ಎತ್ತಿಟ್ಟು ಅದನ್ನು ಆರಿಸ್ಕೊಂಡಿದ್ವಿ ಅದನ್ನು ಜಾರಿಗೆ ಹಾಕ್ಕೊಬೇಕು. ಸೊ ಇದಕ್ಕೆ ಎಷ್ಟು ಬೇಕು ಸ್ವಲ್ಪ ನೀರನ್ನು ನೋಡಿ ಹಾಕ್ಕೊಳ್ಳಿ. ನೀರು ಹಾಕ್ಕೊಂಡು ರುಬ್ಕೊಬೇಕು. ಇದನ್ನು ಸ್ವಲ್ಪ ಸ್ಟಾರ್ಟಿಂಗ್ ನುಣ್ಣಗಾಗೋವರೆಗೂ ರುಬ್ಕೋಬೇಕು. ಇದನ್ನು ನೋಡಿ, ಈ ಕನ್ಸಿಸ್ಟೆನ್ಸಿಗೆ ಬರೋವರೆಗೂ ರುಬ್ಕೊಬೇಕು. ನೆಕ್ಸ್ಟ್ ಇದಕ್ಕೆ ಮಸಾಲೆ ಪುಡಿ ಹಾಕ್ಕೊಬೇಕು. ಅಂದರೆ ಸಾಂಬಾರು ಪೌಡ್ರ್ ಇರುತ್ತಲ್ಲ, ಮಟನ್ ಸಾಂಬಾರು, ಚಿಕನ್ ಸಾಂಬಾರು ಪೌಡ್ರು ನಮ್ಮಲ್ಲಿ ಖಾಲಿ ಆಗಿಬಿಟ್ಟಿತ್ತು. ಸೊ ನಾನಿಲ್ಲಿ ಧನಿಯಾ ಪುಡಿ ಮತ್ತು ಮೆಣಸಿನ್ಕಾಯಿ ಪುಡಿ ಯೂಸ್ ಮಾಡ್ತಿದ್ದೀನಿ. ನಮ್ಮಲ್ಲಿ ಯೂಶ್ವಲಿ ಮಸಾಲೆ ಪುಡಿ ಮಾಡಿದರೆ ಧನಿಯಾಕ್ಕೆ ಮೆಣಸಿನ್ಕಾಯಿ ಹಾಕಿ ರುಬ್ಬಿಸ್ತೀವಿ. ಬಟ್ ಇಲ್ಲಿ ಖಾಲಿ ಆಗಿಬಿಟ್ಟಿತ್ತು. ಸೊ ನಾನು ಧನಿಯಾ ಪುಡಿ ಮತ್ತು ಮೆಣಸಿನ್ಕಾಯಿ ಪುಡಿ ಹಾಕ್ಕೊಂಡಿದ್ದೀನಿ. 2 ಸ್ಪೂನ್ ಧನಿಯಾ ಪುಡಿ, 2.5 ಸ್ಪೂನು ಮೆಣಸಿನ್ಕಾಯಿ ಪುಡಿ. ಯಾಕಂದರೆ ನಾವು ಹಾಕೋ ಮೆಣಸಿನ್ಕಾಯಿ ಪುಡಿ ಜಾಸ್ತಿ ಖಾರ ಇಲ್ಲ. ಸೊ ನಾನು ಖಾರನೂ ಕಡಿಮೆನೇ ಹಾಕ್ಕೊತೀನಿ. ಯಾಕಂದರೆ ನಮ್ಮನೇಲಿ ಮಕ್ಕಳಿದ್ದಾರಲ್ಲ, ಅವರು ತಿಂತಾರೆ. ನಮಗೆಲ್ರಿಗೂ ಖಾರ ಇಷ್ಟ. ಸೊ ಮಕ್ಕಳಿರೋದ್ರಿಂದ ನಾನು ಸ್ವಲ್ಪ ನೋಡ್ಕೊಂಡು ಹಾಕ್ಕೊತೀನಿ. ಇಷ್ಟು ಹಾಕಿದ್ಮೇಲೆ ಒಂದು ಸ್ವಲ್ಪ ನೀರು ಹಾಕ್ಕೊಬೇಕು. ಗಟ್ಟಿ ಆಗಿಬಿಟ್ಟಿರುತ್ತಲ್ಲ, ರುಬ್ಬಕ್ಕಾಗಲ್ಲ. ನೀರು ಹಾಕ್ಕೊಂಡು ಇದನ್ನು ನುಣ್ಣಗೆ ರುಬ್ಕೊಬೇಕು. ತರ್ತರಿಯಾಗಿರಬಾರ್ದು, ಆದಷ್ಟು ನುಣ್ಣಗಿರಬೇಕು. ನೋಡಿ ಇಲ್ಲಿ ತೋರಿಸ್ತಿದ್ದೀನಲ್ಲ, ಈ ಕನ್ಸಿಸ್ಟೆನ್ಸಿಲಿ ಇರಬೇಕು. ಮಸಾಲೆ ಯಾವುದೇ ಮಸಾಲೆ ಆದರೂ ಅಷ್ಟೇ ಇದು ನೆನಪಿಟ್ಕೊಳ್ಳಿ. ನುಣ್ಣಗಿದ್ದಷ್ಟು ಸಾಂಬಾರು ಟೇಸ್ಟಿಯಾಗಿ ಬರುತ್ತೆ. ನೆಕ್ಸ್ಟ್ ಒಂದು ತಪ್ಪಲೆ ಇಟ್ಕೊಂಡು, ಮತ್ತು ಇನ್ನೊಂದು ಟಿಪ್ಸ್ ಅನ್ಕೊತಿರೋ ಏನು ಅನ್ಕೊತಿರೋ ಗೊತ್ತಿಲ್ಲ. ನಾನು ಯಾವ ಮಸಾಲೆ ಹುರ್ಕೊಂಡಿದ್ನೋ ಯಾವ ತಪ್ಪಲೆಲ್ಲ ಅದೇ ತಪ್ಪಲೆ ಇಟ್ಕೊಂಡಿದ್ದೀನಿ. ಯಾಕಂದರೆ ಹೆಣ್ಮಕ್ಳಿಗೆ ಪಾತ್ರೆ ತೊಳೆಯೋದು ಜಾಸ್ತಿ ಕಷ್ಟ ಆಗುತ್ತಲ್ಲ. ಸೊ ಅದಕ್ಕೆ 2 in 1 ಅಂತ ಅದರಲ್ಲೇ ಮಾಡ್ತಿದ್ದೀನಿ ನಾನು. ಆ ತಪ್ಪಲೆ ಬಿಸಿ ಆದಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ಯಾಕಂದರೆ ಮಸಾಲೆ ಹುರಿಯೋವಾಗೂ ಎಣ್ಣೆ ಹಾಕ್ಕೊಂಡಿದ್ವಿ, ಇಲ್ಲೂ ಅಷ್ಟೇ ನೋಡ್ಕೊಂಡು ಎಣ್ಣೆ ಹಾಕ್ಕೊಳ್ಳಿ. ಜಾಸ್ತಿ ಎಣ್ಣೆ ಯೂಸ್ ಮಾಡೋಕ್ಕೆ ಹೋಗಬೇಡಿ. ಇದು ಒಂದು ಹೆಲ್ತ್ಗೆ ತುಂಬ ಒಳ್ಳೇದಂದರೆ ಒಳ್ಳೆಯದು. ಆ ಎಣ್ಣೆ ಬಿಸಿ ಆದಮೇಲೆ ಒಂದು ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ. ದೊಡ್ಡದಾದರೆ ಅರ್ಧ ಹಾಕಿ, ಸಣ್ಣದಾದರೆ 1 ಸಾಕು. ನಾನಿಲ್ಲಿ ದೊಡ್ಡದು ತೊಗೊಂಡಿದ್ದೆ, ಸೊ ಅರ್ಧ ಹಾಕ್ತೆ. ಅದು ಈರುಳ್ಳಿನ ಫ್ರೈ ಆದಮೇಲೆ
ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಚೆನ್ನಾಗಿ ಅಂದರೆ ಒಂದು ಲೈಟ್ ಬ್ರೌನಿಷ್ ಬರಬೇಕು, ಆ ಥರ ಫ್ರೈ ಮಾಡ್ಕೊಳ್ಳಿ. ಮತ್ತು ನಾನು ಪಕ್ಕ ಚಿಕನ್ ತೊಳೆದು ಇಟ್ಕೊಂಡಿದ್ದೀನಿ. ನೀವು ಅಡುಗೆ ಮಾಡೋದು ಒಂದು 20 ನಿಮಿಷ ಅದೇ ಅನ್ನೋಂಗ್ಲೇ ಚಿಕನ್ ತೊಳೆದು ಇಟ್ಬಿಡಿ. ಯಾಕಂದರೆ ಚಿಕನ್ ನೀರು ಬಿಟ್ಟಾಗೇ ಅದು ಸ್ಮೆಲ್ಗಿನ್ನೇನು ಬರೋಲ್ಲ, ಇಲ್ಲಾಂದರೆ ಚಿಕನ್ ಸಾಂಬಾರು ಹೊಲ್ಸ್ತರ ಹೊಡಿಯುತ್ತೆ. ನಾನು ಅಷ್ಟೇ ಚಿಕನ್ ತೊಳೆದು ಇಟ್ಕೊಂಡು ಒಂದು 20 ನಿಮಿಷ ಆದಮೇಲೆ ನಾನು ಹಾಕೋದು. ಯಾಕಂದರೆ ಅದು ನೀರು ಹಾಕಿದಾಗ ಸಾಂಬಾರು ನಿಜ ಸ್ಮೆಲ್ ಬಂದುಬಿಡುತ್ತೆ. ನನಗಿದು ಎಕ್ಸ್ಪೀರಿಯೆನ್ಸ್ ಆಗಿದೆ. ಸೊ ಏನು ಚಿಕನ್ ತೊಳೆದು ಇಟ್ಕೊಂಡಿರ್ತೀವಿ ಅದನ್ನು ಚೆನ್ನಾಗಿ ನೀರು ಸೋರಿಸಿ ಅದರೊಳಗಡೆ ಹಾಕಬೇಕು. ಮತ್ತು ನಾವು ಚಿಕನ್ ಹಾಕಿದ್ಮೇಲೆ ನೀರು ಬಿಟ್ಕೊಳ್ಳುತ್ತೆ ಅದು. ಸೊ ಆದಷ್ಟು ನೀರಿನಂಶ ಅದೆಲ್ಲ ಹೋದ್ಮೇಲೆ ಹಾಕಿ, ಇದಾದಮೇಲೆ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ನೋಡ್ಕೊಂಡು ಹಾಕ್ಕೊಳ್ಳಿ. ಯಾಕಂದರೆ ಉಪ್ಪು ಜಾಸ್ತಿ ಆದರೆ ಯಾವುದೇ ಕಾರಣಕ್ಕೂ ಸರಿ ಮಾಡೋಕ್ಕಾಗಲ್ಲ. ಉಪ್ಪು ಕಡಿಮೆ ಆದರೆ ಬೇಕಂದರೆ ಸಪ್ಪೆ ಇದ್ದರೆ ನಾವು ಹೆಂಗಾರು ಸ್ವಲ್ಪ ಉಪ್ಪು ಸೇರಿಸ್ಕೊಂಡು ಸರಿ ಮಾಡ್ಬೋದು. ಸೊ ಆದಷ್ಟು ಉಪ್ಪನ್ನ ನೋಡ್ಕೊಂಡು ಹಾಕ್ಕೊಳ್ಳಿ. ನಾನಿಲ್ಲಿ ಉಪ್ಪು ಹಾಕ್ತಿದ್ದೀನಿ. ಇದ್ರ ಜೊತೆಗೇ ನಾನು ಅರಿಶಿನ ಪುಡಿ ಹಾಕ್ತಿದ್ದೀನಿ. ಅರಿಶಿನ ಪುಡಿ ಏನಕ್ಕೆ ಹಾಕೋದು ಅಂದರೆ ಅಕಸ್ಮಾತ್ ಇನ್ ಕೇಸ್ ಏನಾದರೂ ಅದರಲ್ಲಿ ಸ್ಮೆಲ್ಲು ಆ ಥರ ಏನಾದರೂ ಇರುತ್ತಂದರೆ ಅರಿಶಿನ ಹಾಕಿ ಹುರಿದಾಗ ಅದು ಹೋಗ್ಬಿಡುತ್ತೆ. ಸೊ ಇದ್ರ ಜೊತೆಗೇ ನಾನು ಒಂದು 1/2 ಟೇಬಲ್ ಸ್ಪೂನು ಅರಿಶಿನ ಹಾಕ್ಕೊತಾ ಇದ್ದೀನಿ. ಅರಿಶಿನ ಹಾಕ್ಕೊಂಡು ಹುರಿತಾ ಇದ್ದೀನಿ. ಇಲ್ಲಿ ಎರಡನ್ನೂ ಚೆನ್ನಾಗಿ ಹುರಿತಾ ಇದ್ದೀನಿ. ನೀರು ಮಾತ್ರ ಸೇರಿಸ್ತಿಲ್ಲ. ಯೂಶ್ವಲಿ ಯಾರು ಸೇರಿಸಲ್ಲ, ಆದರೂ ಕೂಡ ನಾನು ಹೇಳ್ತಿದ್ದೀನಿ ನೀರು ಸೇರಿಸಲ್ಲ. ಉಪ್ಪು ಮತ್ತು ಅರಿಶಿನ ಇದೆರಡು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ. ನಾನು ಯೂಟ್ಯೂಬ್ ಓಪನ್ ಮಾಡಿದಾಗೆ ಅಂದ್ಕೊಂಡೆ ಅಟ್ಲೀಸ್ಟ್ ಒಂದು 3 to 4 ವೀಡಿಯೋಸ್ ಆದರೂ ಹಾಕಬೇಕು ವೀಕ್ಲಿ, ಆವಾಗೆ ಬೇಗ ರೀಚ್ ಆಗ್ತೀನಿ ಅಂತ. ಮಿನಿಮಮ್ ಇಲ್ಲಾಂದ್ರೂ ಒಂದು 4 ವೀಡಿಯೋಸ್ ಆದರೂ ಹಾಕ್ಬೇಕು ಅಂದ್ಕೊಂಡೆ, ಆದರೆ ಹಾಕೋಕ್ಕೆ ಆಗ್ತಿಲ್ಲ. ಯಾಕಂದರೆ ಮಕ್ಕಳು ಮನೇಲಿದ್ದರೆ ಏನೂ ಮಾಡೋಕ್ಕಾಗಲ್ಲ. ನಂಗೆ ಆ ಲಾಸ್ಟ್ ವೀಡಿಯೋ ಏನು ಅಪ್ಲೋಡ್ ಮಾಡಿದ್ದೆ ಅದು 20,000+ ವ್ಯೂಸ್ ನೋಡಿದ್ದಾರೆ ಅಂತ ಖುಷಿಗಿಂತ ಮಕ್ಕಳು ಹುಷಾರು ತಪ್ಪಿಟ್ಟಿದ್ರು, ಅದೇ ಬೇಜಾರೇ ಜಾಸ್ತಿ ಆಗ್ತಿತ್ತು ನನಗೆ ನಿಜವಾಗ್ಲೂ. ಆ ಕಡೆ ಒಂಥರ ಖುಷಿ, ಈ ಕಡೆ ಒಂಥರ ಬೇಜಾರು. ನಮಗೆ ಹುಷಾರು ತಪ್ಪಿದ್ರೇ ತಡ್ಕೊಳಕ್ಕಾಗಲ್ಲ, ಏನು ಮಕ್ಳಿಗೆ ಹುಷಾರು ತಪ್ಪರೆ ಹೆಂಗೆ ತಡೆಯೋಕ್ಕಾಗುತ್ತೆ. ಸೊ ಉಪ್ಪು ಮತ್ತು ಅರಿಶಿನ ಹಾಕಾದ್ಮೇಲೆ ಒಂದು ಪ್ಲೇಟ್ ಮುಚ್ಚಿ ಅದನ್ನು ಬೇಯಕ್ಕೆ ಬಿಟ್ಬಿಡಿ. ಮಧ್ಯ ನೋಡ್ಕೊತೀರಿ, ಅದು ತಳ ಹಿಡಿಯೋ ಚಾನ್ಸಸ್ ಇರುತ್ತೆ. ಸೊ ನೋಡಿಕೊಂಡು ಅವಾಗೆ ತಿರುಗಿಸ್ಕೊತೀರಿ, ಅದು ನೀರು ಬಿಟ್ಕೊಳ್ಳುತ್ತೆ. ನೀರಿರೋವಾಗ ಯಾವುದೇ ಕಾರಣಕ್ಕೂ ಮಸಾಲೆ ಹಾಕೋಕ್ಕೆ ಹೋಗಬೇಡಿ. ಅದು ನೀರು ಸುಂಡಿ ಎಣ್ಣೆ ಮಾತ್ರ ಇರುತ್ತಲ್ಲ ನಾವು ಹಾಕಿರೋ ಎಣ್ಣೆ, ಆ ಟೈಮಲ್ಲಿ ಮಸಾಲೆ ಹಾಕಿ. ಸೊ ಇಲ್ಲಿ ನೀರು ಸುಂಡಿದೆ, ನಾನು ಇಲ್ಲಿ ಮಸಾಲೆನ ಆ್ಯಡ್ ಮಾಡ್ತಿದ್ದೀನಿ. ಮತ್ತು ಇನ್ನೊಂದು ಹೇಳ್ತೀನಿ, ಮಸಾಲೆ ಹಾಕಿದ ತಕ್ಷಣ ನೀರು ಹಾಕೋಕ್ಕೆ ಹೋಗಬೇಡಿ. ಏನಕ್ಕೆ ಅಂತ ಹೇಳ್ತೀನಿ. ಮಸಾಲೆ ನಾವು ಎಷ್ಟೇ ಹುರಿದಿದ್ರು ಅದರಲ್ಲೂ ಇನ್ನೂ ಸ್ವಲ್ಪ ಹಸಿ ವಾಸನೆ ಇರುತ್ತೆ. ಸೊ ಮಸಾಲೆ ಹಾಕಿ ಇಲ್ಲ ಅಂದರೂ ಒಂದು 4 to 5 ನಿಮಿಷ ಆದರೂ ಮಸಾಲೆಲೆ ಬೇಯಿಸಿ. ಸ್ವಲ್ಪ ನೀರು ಹಾಕಿ, ನಾವೇನು ಜಾರ್ ಇರುತ್ತಲ್ಲ ಅದರಲ್ಲಿ ಒಂದು ಅರ್ಧ ಗ್ಲಾಸಷ್ಟು ನೀರು ಹಾಕಿ ತೊಳೆದು ಆ ಮಸಾಲೆ ನೀರನ್ನ ಮಾತ್ರ ಸೇರಿಸಿ. ನೀರನ್ನ ಒಂದು 3 to 4 ನಿಮಿಷ ಇಲ್ಲಾಂದರೆ 4 ನಿಮಿಷ ಆದಮೇಲೆ ಸೇರಿಸಿ. ಅದು ಮಸಾಲೆಲೆ ಸ್ವಲ್ಪ ಬೇಯಬೇಕು. ಅಲ್ಲಿವರೆಗೂ ಬೇಯಕ್ಕೆ ಬಿಟ್ಬಿಡಿ. ಒಂದು ಮುಚ್ಚಳ ಮುಚ್ಚಿ ಬೇಯಕ್ಕೆ ಬಿಟ್ಬಿಡಿ ಮಸಾಲೆಲೇನೆ. ನಾವು ಹಾಗೆ ಬಿಟ್ಟಾಗ ಆ ಚಿಕನ್ ಏನಿರುತ್ತೆ ಅದು ಮಸಾಲೆನ ಹೀರ್ಕೊಳ್ಳುತ್ತೆ. ಅವಾಗ ಹೀರ್ಕೊಂಡಾಗ ಸಾಂಬಾರು ಟೇಸ್ಟಿಯಾಗಿರುತ್ತೆ. ಮತ್ತು ಇನ್ನೊಂದು ಕೆಲವ್ರು ಏನು ತಪ್ಪು ಮಾಡ್ತಾರೆ ಅಂದರೆ ಮಸಾಲೆ ಹಾಕಿದ ತಕ್ಷಣ ನೀರು ಹಾಕ್ಬಿಡ್ತಾರೆ. ಆ ಥರ ಹಾಕ್ಬಾರ್ದು. ಆವಾಗ ಚಿಕನ್ ಏನಿರುತ್ತೆ ಅದು ಮಸಾಲೆ ಹೀರ್ಕೊಳ್ಳಲ್ಲ. ಬೇಕಂದರೆ ನೀವು ಅಬ್ಸರ್ವ್ ಮಾಡಿ, ಚಿಕನಲ್ಲಿ ಉಪ್ಪು ಮತ್ತು ಮಸಾಲೆ ಏನೂ ಸಿಗಲ್ಲ, ಏನು ಟೇಸ್ಟ್ ಸಿಗಲ್ಲ, ಆದರೆ ಸಾಂಬಾರು ಮಾತ್ರ ಟೇಸ್ಟಿಯಾಗಿರುತ್ತೆ. ಸೊ ಈ ಟೈಮಲ್ಲಿ ನಾವು ಯಾವುದೇ ಕಾರಣಕ್ಕೂ ಹಾಕಿದ ತಕ್ಷಣ ನೀರು ಹಾಕೋಕ್ಕೆ ಹೋಗಬಾರ್ದು. ಆ ಚಿಕನ್ ಏನಿರುತ್ತೆ ಆ ಮಸಾಲೆ ಅಂಶ ಎಲ್ಲ ಹೀರ್ಕೊಬೇಕು. ಒಂದು 4 ನಿಮಿಷ ಆದರೂ ಹೀರ್ಕೊಬೇಕು. ಸೊ ನಾನು ಇದೇ ಥರ ಪ್ರೊಸೀಜರ್ ಫಾಲೋ ಮಾಡೋದು, ನೀವು ಕೂಡ ಹಿಂಗೆ ಮಾಡಿ. ಸೊ ಇದು ಮಸಾಲೆ ಒಂದು 4 ನಿಮಿಷ ಆಗಿದೆ. ಈ 4 ನಿಮಿಷ ಆದಮೇಲೆ ನಾನು ಓಪನ್ ಮಾಡಿದಾಗ ಈ ಥರ ಕಾಣಿಸ್ತಿರುತ್ತೆ. ಇಲ್ಲಿ ತೋರಿಸ್ತಿದ್ದೀನಲ್ಲ ಈ ಥರ ಕಾಣಿಸುತ್ತೆ. ಈ ಟೈಮಲ್ಲಿ ನೀವು ನೀರು ಹಾಕ್ಕೊಳ್ಳಿ, ನೋಡ್ಕೊಂಡು ಹಾಕ್ಕೊಳ್ಳಿ ನೀರನ್ನ. ನಾನು ಇಲ್ಲಿ ನನಗೆ ಸ್ವಲ್ಪ ಸಾಂಬಾರು ಜಾಸ್ತಿನೇ ಬೇಕು, ಯಾಕಂದರೆ ನಮ್ಮ ಮನೇಲಿ ಜಾಸ್ತಿ ಜನ ಇರೋದ್ರಿಂದ ಜಾಸ್ತಿ ಬೇಕಾಗಿರೋದ್ರಿಂದ ನಾನು ನೋಡ್ಕೊತಾ ಇದ್ದೀನಿ. ಇಷ್ಟು ನೀರು ಹಾಕ್ಕೊಂಡೆ. ನಂಗೆ ಸ್ವಲ್ಪ ಗಟ್ಟಿನೂ ಅನಿಸ್ತು, ಸಾಂಬಾರು ಕಡಿಮೆನೂ ಅನಿಸ್ತು. ಸೊ ಮತ್ತೆ ನಾನು ಇನ್ನು ಸ್ವಲ್ಪ ನೀರು ಹಾಕ್ಕೊತಾ ಇದ್ದೀನಿ ಇದಕ್ಕೆ. ನಂಗೆ ಸಾಂಬಾರು ಜಾಸ್ತಿ ಬೇಕಲ್ಲ, ನಿಮಗೆ ಎಷ್ಟು ಬೇಕೋ, ನಿಮ್ಗೆ ಗಟ್ಟಿ ಬೇಕಂದರೆ ಗಟ್ಟಿ ಮಾಡ್ಕೊಳ್ಳಿ, ತೆಳ ಬೇಕಂದರೆ ತೆಳ ಮಾಡ್ಕೊಳ್ಳಿ. ಹೆಂಗೆ ಮಾಡಿದ್ರು ಸಾಂಬಾರು ಮಾತ್ರ ನಿಜ ಟೇಸ್ಟಿಯಾಗಿ ಬರುತ್ತೆ. ಒಂದು ಸಲ ಟ್ರೈ ಮಾಡಿ ನನಗೆ ಹೇಳಿ. ಸೊ ಇನ್ನೂ ಸ್ವಲ್ಪ ನೀರು ಆ್ಯಡ್ ಮಾಡ್ಕೊತಾ ಇದ್ದೀನಿ. ನನಗೆ ಸಾಂಬಾರು ಜಾಸ್ತಿ ಬೇಕು ಮತ್ತು ಗಟ್ಟಿನೂ ಆಗಿಬಿಟ್ಟಿತ್ತು. ಸೊ ನೀರು ಆ್ಯಡ್ ಮಾಡಿಕೊಂಡೆ. ಈ ಥರ ಕಾಣಿಸ್ತಿದೆ ನೋಡಿ, ಇಲ್ಲಿ ತೋರಿಸ್ತಿದ್ದೀನಲ್ಲ ಈ ಥರ ಕಾಣಿಸ್ತಿದೆ. ಸೊ ಇದನ್ನು ಒಂದು ಪ್ಲೇಟ್ ಮುಚ್ಚಿ ಬೇಯಕ್ಕೆ ಬಿಟ್ಬಿಡಿ. ಇದನ್ನು ಇಲ್ಲ ಅಂದರೆ ಒಂದು 10 ನಿಮಿಷ ಆದರೂ ಬೇಯಬೇಕು. 10 to 15 ನಿಮಿಷ ಆದರೂ ಬೇಯಿದ್ರೆ ಮತ್ತು ಅನ್ಕೋಬೋದು ಇಷ್ಟೊಂದು ನಿಮಿಷ ಬೇಯಿಸಿರೋ ಚಿಕನ್ ಎಲ್ಲ ಬೆಂದೋಗಲ್ವ ಅಂತ. ಯಾವುದೇ ಕಾರಣಕ್ಕೂ ಬೆಂದೋಗಲ್ಲ. ಒಂದ್ಸಲಿ ಟ್ರೈ ಮಾಡಿ ನೀವು. ಸಾಂಬಾರು ಇಲ್ಲಿ ರೆಡಿ ಆಗಿದೆ. ಒಂದು 15 ನಿಮಿಷ ಬೇಯಿಸ್ದೆ ನಾನು. ಇದು ಮುದ್ದೆ ಜೊತೆ ಅನ್ನದ ಜೊತೆ ಒಳ್ಳೆ ಕಾಂಬಿನೇಷನ್. ಸೊ ಇದೇ ಥರ ಏನಾದ್ರು ರೆಸಿಪೀಸ್ ಬೇಕಂದರೆ, ವೆಯ್ಟ್ ಲಾಸ್ ರೆಸಿಪೀಸ್ ಬೇಕಂದರೆ ನಾನು ಕಮೆಂಟಲ್ಲಿ ಕೇಳಿ ನಾನು ಮಾಡ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿ ನಂಗೆ ಸಪೋರ್ಟ್ ಮಾಡ್ತೀರಿ. ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವಿಡಿಯೋಲ್ಲಿ ಸಿಗ್ತೀನಿ. ಅಂಟಿಲ್ ಟೇಕ್ ಕೇರ್, ಬಾಯ್. ಥ್ಯಾಂಕ್ ಯು ಸೋ ಮಚ್. ನಿಜ ನನಗೆ ಲಾಸ್ಟ್ ವೀಡಿಯೋಗೆ ಅಷ್ಟೊಂದು ವ್ಯೂಸ್ ಬಂದಿರೋದು ನನಗೆ ಅದು ಎಕ್ಸ್ಪ್ಲೈನೇ ಮಾಡೋಕ್ಕಾಗ್ತಿಲ್ಲ, ಅಷ್ಟು ಖುಷಿ ಆಗ್ತಿದೆ. ಸೊ ನೆಕ್ಸ್ಟ್ ವೀಡಿಯೋಲ್ಲಿ ಸಿಗ್ತೀನಿ. ಬಾಯ್.